ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಂಗಲ್ಯದಿಂದ ನಂಟಾದರೂ ಭಾಗ 61. ಬೆಂಗಳೂರಿನ ಪ್ರತಿಷ್ಠಿತ ಕನ್ವೆನ್ಷನ್ ಹಾಲ್ ಒಂದರಲ್ಲಿ ವೈಭವ್, ನಿಧಿ, ವಿಶಿಷ್ಟ, ಋಷಭ್ ಮದುವೆ ಅರೇಂಜ್ ಆಗಿತ್ತು. ಇಂದು ಅಲ್ಲಿ ಮೆಹಂದಿ ಶಾಸ್ತ್ರ ನಡೆಯುತ್ತಿತ್ತು. ಕೈತುಂಬ ಮೆಹಂದಿ ಹಾಕಿಸಿಕೊಂಡಿದ್ಲು ಇಷ್ಟ. ಅವಳಿಗೆ ಪ್ರತಿಯೊಂದು ಶಾಸ್ತ್ರ ಪ್ರತಿ ಕ್ಷಣವೂ ನೆನಪಿನಲ್ಲಿ ಇರುವಂತೆ ನಡೆಯಬೇಕೆಂಬ ಹಂಬಲ. ಅದನ್ನು ಬಿಡದೆ ನೆರವೇರಿಸಿದ್ರು ಅವಳ ಅಪ್ಪ, ಗಂಡ ಆಗುವವ. ಇತ್ತ ನಿಧಿ ಸಿಂಪಲ್ ಆಗಿ ಮೆಹಂದಿ ಹಾಕಿಸ್ಕೊಂಡಿದ್ಲು. ಮಧ್ಯದಲ್ಲಿ ವೈಭವ್ ಹೆಸರು ಪಟ್ಟಾಗಿ ಕುಳಿತು ಬಿಟ್ಟಿತ್ತು. ಮಮ್ಮಿ ನೀನು ಬಾ, ಇಲ್ಲಿ ಮೆಹಂದಿ ಹಾಕಿಸ್ಕೋ ಎಂದು ಕೂಗಿದಳು ಇಷ್ಟ ಕುಳಿತಲ್ಲಿಂದಲೇ. ತನ್ನಮ್ಮ ಅಲ್ಲೆಲ್ಲೋ ಬಿಡುವಿರದೆ ಓಡಾಡುವುದ ನೋಡಿದವಳು ಅವರನ್ನು ಕರೆದಿದ್ಲು. ಹೇ, ನನಗೆ ನಿನ್ನ ವಯಸ್ಸಾ, ನೀವು ಹಾಕಿಸ್ಕೊಳ್ಳಿ ಎಂದರು ಮೈಥಿಲಿ ನಗುತ್ತಲೆ. ಬನ್ನಿ ಅತ್ತೆ, ಅವರು ಅಷ್ಟು ಕರೀದಿಲ್ವಾ, ನನಗೂ ನಿಮ್ಮ ಕೈಯಲ್ಲಿ ಮೆಹಂದಿ ನೋಡೋ ಆಸೆ ಎಂದು ನಗುತ್ತಾ ಕರೆದಳು ನಿಧಿ. ವೈಭವ್, ಋಷಭ್ ಸಹ ಕಣ್ಣಲ್ಲೇ ಸನ್ನೆ ಮಾಡಿದಾಗ ಬೇರೆ ದಾರಿ ಇರದೆ ಗಂಡನ ಕಡೆಗೆ ನೋಡಿದರು ಮೈಥಿಲಿ. ನಾನು ಯಾವಾಗಲೂ ಒಪ್ಪಿಗೆ ಕೊಟ್ಟಿದ್ದೀನಿ ಹೆಂಡತಿ ಎಂದು ಎರಡು ಕೈ ಎತ್ತಿ ನನ್ನ ಕೈಯಲ್ಲಿ ಏನೂ ಇಲ್ಲ ಎಂಬಂತೆ ತೋರಿದರು ವಸಿಷ್ಠ. ಮಕ್ಕಳ ಖುಷಿಗಾಗಿ ಬಂದು ಕುಳಿತರು ಮೈಥಿಲಿ. ಡ್ಯಾಡಿ ನೀವೇ ಮೊದಲು ಹಾಕಿ ಎಂದು ವೈಭವ್ ಕೂಗಿದ. ಮತ್ತೆ ಅದೇ ಬೇಕಿತ್ತಲ್ಲ ಕಳ್ಳ ವಸಿಷ್ಠ ಅವರಿಗೆ. ಓಡಿ ಬಂದು ಕೈಗೆ ಕೋನ್ ತೆಗೆದುಕೊಂಡವರು, ಹೆಸರಷ್ಟೇ ಹಾಕೋಕೆ ಬರೋದು ಎಂದು ವಿ ಲವ್ಸ್ ಎಂ ಎಂದು ಬರೆದರು. ಅವರ ಕೈ ಮಧ್ಯದಲ್ಲಿ ಜೋರಾಗಿ ಹರಿಸಿದರೆಲ್ಲ. ಡ್ಯಾಡಿ ನೀವು ಬಿಡಿ, ಮಲ್ಟಿ ಟ್ಯಾಲೆಂಟೆಡ್ ಎಂದು ಖುಷಿಯಿಂದ ಹೇಳಿದಳು ಇಷ್ಟ. ಅಲ್ಲಮ್ಮ, ಇನ್ನೂ ಊಟನೇ ಮಾಡಿಲ್ಲ, ಊಟ ಮಾಡಿ ಸಂಗೀತ ಶಾಸ್ತ್ರ ಆದಮೇಲೆ ಮೆಹಂದಿ ಹಚ್ಚೋದಲ್ವಾ ಎಂದರು ವಸಿಷ್ಠ ಮಗಳ ನೋಡಿ. ಅಯ್ಯೋ ಮರೆತೇ ಹೋಯ್ತು ಡ್ಯಾಡ್, ಇವಾಗ ಊಟ ನೀವು ಮಾಡಿಸೆ, ಸಂಗೀತ ಶಾಸ್ತ್ರ ಆಮೇಲೆ ನೋಡೋಣ ಎಂದ ಮಗಳ ಮಾತಿಗೆ ತಲೆ ಆಡಿಸಿ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಬಂದರು ವಸಿಷ್ಠ. ಮಗಳಿಗೆ ತಿನ್ನಿಸುವ ಬರದಲ್ಲಿ ಹೆಂಡತಿಯ ಮರೆಯು ಬರೆ ಖಂಡಿತ ಇಲ್ಲ. ಮಡದಿ ಸೊಸೆಗೋ ತುತ್ತಿಟ್ಟು ಊಟ ಮಾಡಿಸಿದ್ರು. ನಂತರ ಸಂಗೀತ ಶಾಸ್ತ್ರ ಶುರುವಾಗಿತ್ತು. ಅಷ್ಟರಲ್ಲಿ ಮೆಹಂದಿ ತೆಗೆದವರು ಡ್ಯಾನ್ಸ್ ನೋಡಲು ಕುಳಿತರು. ಹಾಯ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮದುಮಗ ಋಷಭ್, ಅವರ ತಂಗಿ ವಿಸ್ಮಯ. ಇವತ್ತಿನ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಎಂದು ವಿಸ್ಮಯ ನುಡಿದಾಗ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಮೊದಲನೇದಾಗಿ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಗೌರವ್ ಎಂದು ಕೂಗಲು ಗೌರವ್ ಸ್ಟೇಜ್ ಏರಿದ. ಅವನ ನಂತರ ದ್ವಿತಾ ಡ್ಯಾನ್ಸ್ ಮಾಡಿದ್ಲು. ಈಗ ನಿಮ್ಮ ಮುಂದೆ ದಿ ಮೋಸ್ಟ್ ಕ್ಯೂಟ್ ಕಪಲ್ ನಿಧಿ ವೈಭವ್ ಎಂದು ವಿಸ್ಮಯ ಕೂಗಿದ್ದ. ನಿಧಿ ವೈಭವ್ ನೋಡಿದರೆ ಬಾರೆ ಎಂದು ಅವಳನ್ನು ಒತ್ತುಕೊಂಡೆ ಓಡಿದ ಕೋಪಿಷ್ಟ. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ ಎಂದು ವೈಭವ್ ನುಡಿದರೆ, ಪ್ರೀತಿ ಅಂದರೆ ಇಂಥ ತೊಂದರೆ ತೀರ ಸಹಜ ಬಿಡು, ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು, ಎಲ್ಲಿ ಬಂದರು ಎಲ್ಲಿ ಹೋದರು ನಿನ್ನದೇ ಅಮಲು, ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು ಎಂದು ನಿಧಿ ನುಡಿದಳು ಅಂಜಿಕೆ ಬಿಟ್ಟು. ದೃಷ್ಟಿಯಾಗುವಂತಿತ್ತು ಅವರ ಜೋಡಿಗೆ. ಬಿಗ್ ಕ್ಲಾಪ್ ಫಾರ್ ದಿಸ್ ವಂಡರ್ಫುಲ್ ಡ್ಯಾನ್ಸ್ ಎಂದು ವಿಸ್ಮಯ ನುಡಿದಾಗಲೇ ಇಬ್ಬರು ವಾಸ್ತವಕ್ಕೆ ಬಂದಿದ್ದು. ಈಗ ನನ್ನ ಪ್ರೀತಿಯ ಅಣ್ಣ ಮತ್ತು ಕ್ಯೂಟ್ ಅತ್ತಿಗೆ ಎಂದಾಗ ಇಷ್ಟ ಋಷಭ್ ಸ್ಟೇಜ್ ಏರಿದ್ರು. ನನ್ನವಳೆ ಪ್ರೀತಿಸುವಂದವಳೆ, ಕೈ ತೊಳೆದು ಮುಟ್ಟು ಬಂತ ಸುಂದರಿ ನನ್ನವಳೆ ಎಂದು ಋಷಭ್ ಅವಳ ಬಳಸಿ ಕುಣಿದ. ಕೂಡಿಟ್ಟ ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ, ನೋಡೋ ಮಿಂಚು ಕಂಗಳ ಏನೋ ಹೇಳೋ ಹಂಬಲ, ನನ್ನ ಲೋಕ ತುಂಬಿ ಪುಳಕ ಏನೋ ಸಪ್ಪಳ ಎಂದು ವಿಶಿಷ್ಟ ಋಷಭ್ನ ಬಳಸಿ ನುಡಿದ್ಲು. ಮಕ್ಕಳ ಡ್ಯಾನ್ಸ್, ಅವರ ಪ್ರೀತಿ ಹೊಂದಾಣಿಕೆ ನೋಡಿ ಮನದಲ್ಲೇ ತುಂಬ ಸಂತಸಪಟ್ಟರು ವಸಿಷ್ಠ ಮೈಥಿಲಿ. ವಾವ್, ವಾಟ್ ಎ ಕಪಲ್ ಎಂದಳು ವಿಸ್ಮಯ ಇಬ್ಬರು ನೋಡಿದ್ದ. ಮತ್ತೀಗ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ಪ್ರೀತಿಯ ಎವರ್ಗ್ರೀನ್ ಜೋಡಿ ವಸಿಷ್ಠ ಮೈಥಿಲಿ ಎಂದಾಗ ಮೈಥಿಲಿ ಬೆಚ್ಚಿ ಗಂಡನ ನೋಡಿದರೆ, ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಹೆಂಡತಿ ಎಂದು ಮೈಥಿಲಿಯ ಕರೆದುಕೊಂಡು ನಡೆದರು ವಸಿಷ್ಠ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಯಾಗಿದೆ, ನಿನ್ನ ಸೇರಿ ಈಗ ನಾನು ಎಂದು ವಸಿಷ್ಠ ಅವರು ಹೇಳಿ ಮಡದಿಯ ಹೊತ್ತರ. ನಗುವ ನಯನ
ಮಿಡಿವ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಎಂದು ಮೈದಿಲೆ ಹಾಡಿದರು. ನಿನಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ಈ ನಿನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವ ಎಂದು ಇಬ್ಬರು ಹಾಡುವಾಗ 4 ಜನ ಸ್ಟೇಜ್ ಏರಿದ್ರು. ಡ್ಯಾಡಿ ಮಮ್ಮಿ ನೀವು 90s ಕಪಲ್ ಅಲ್ಲ ಈ ಹಾಡು ಹೇಳೋಕೆ ಎಂದ ಇಷ್ಟ ಸಾಂಗ್ ಚೇಂಜ್ ಮಾಡಲು ಹೇಳಿದ್ಲು. ಯಾವ ಕಾಲ ಆದ್ರೇನು ಪರಿ, ಅದರ ಭಾವನೆ ಎಂದಿಗೂ ಬದಲಾಗಲ್ಲ, ನನ್ನ ಹೆಂಡತಿ ಜೊತೆ ಇದ್ದರೆ ಸಾಕು ಎಂದಾಗ ಎಲ್ಲ ಅರಚಿದ್ರು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ ಎಂದು ಹಾಡು ಬಂದು ಇಷ್ಟ ವಸಿಷ್ಠ ಅವರ ತಬ್ಬಿದ್ಲು. ಅವರು ನಿಧಿಯನ್ನು ಕರೆದುಕೊಂಡ್ರು. ಒಂದು ಬದಿ ಇಷ್ಟ, ಇನ್ನೊಂದೆಡೆ ನಿಧಿ ನಿಂತರು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ, ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೈವ ತಂದವರವೋ ಇಂದು ನಾನು ಕಾಣೆನು ಎಂದು ಅಪ್ಪ ಮಗಳು ಸೊಸೆ ಕುಣಿಯುತ್ತಿದ್ರೆ 2 ಕಣ್ಣು ಸಾಲದು ನೋಡಲು. ನಿನ್ನಂತ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ ಎಂದು ವಸಿಷ್ಠ ಅವರು ಹಾಡಿನಲ್ಲಿದ್ದರು. ಅಷ್ಟರಲ್ಲಿ ಸಿಸ್ಟಮ್ ಬಳಿ ಹೋದ ಬಂದ ವೈಭವ್, ಮೈ ಡ್ಯಾಡಿ ಈಸ್ ಮೈ ಹೀರೋ, ಈ ಸೂಪರ್ ಸ್ಟಾರೋ ಎಂದು ಅವರ ಜೊತೆ ಹೆಜ್ಜೆ ಸೇರಿಸಿದ್ದ. ಮಾವಯ್ಯ ಮಾವಯ್ಯ ಐ ಲವ್ ಯು ಮಾವಯ್ಯ ಎಂದು ಹಾಡಿದ್ದ ಋಷಭ್. ಎಲ್ರಿಗೂ ಮಾವ ಅಪ್ಪ ಅಷ್ಟೇ ಬೇಕು, ನಾನು ಬೇಡ ಅಲ್ವಾ ಎಂದು ಮೂತಿ ಉಬ್ಬಿಸಿ ಕುಳಿತರು ಮೈಥಿಲಿ. 100 ಸಾರಿ ಹೇಳಿದರೂ ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರೂನು ಪದವೇ ಮುಗಿಯಲ್ಲ, ಅಮ್ಮ ಅಮ್ಮ ಐ ಲವ್ ಯು ಎಂದು ಅಮ್ಮನ ತಬ್ಬಿದ ವೈಭವ್ ಓಡಿ ಹೋಗಿ, ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಎಂದು ಓಡಿ ಬಂದಿದ್ಲು ಇಷ್ಟ. ಅವಳ ನೋಡಿ ನಕ್ಕ ಮೈಥಿಲಿಯವರು ಸೇರಿದ್ರು. ದಾದಾ ಮಕ್ಕಳು ಬಂದಮೇಲೆ ನಮ್ಮನ್ನು ಮರೆತೇ ಬಿಟ್ಟಿದೆಯಾ ಎಂದು ವೈಶಿಷ್ಟ್ಯ ಮುಖ ಊದಿಸಿದ್ರು. ನಾನಂತೂ ನಿಮಗೆ ನೆನಪೇ ಇಲ್ಲ ಅಲ್ವಾ ಎಂದರು ದೀಕ್ಷಾ. ಧೀರಜ್ ಆಯುಷ್ ನಗುತ್ತಿದ್ರು. ನೀವು ಬಿಡಿ ನನ್ನಕ್ಕ, ಮೊದಲು ತಮ್ಮನ್ನ ಮದುವೆ ಮಾಡೋದು ಬಿಟ್ಟು ಮಕ್ಕಳ ಮದುವೆ ಮಾಡ್ತಿದ್ದಾಳೆ ಎಂದು ಮೂತಿ ಊದಿಸಿದ ವಿಶಾಲ್. ನಾನು ಮಾಡಲ್ಲ ಅನ್ನ, ಮದುವೆ ಆಗು ಅಂದಾಗಲೆಲ್ಲ ನಾನು ಡಾಕ್ಟರ್ ಅಕ್ಕ, ನಾನು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ ಮುಂದೆ ಹಾಕಿದವನು ನೀನೆ ಎಂದು ಅವರ ಕಿವಿ ಹಿಡಿದರು ಮೈಥಿಲೆ. ಬಿಡಕ್ಕ ಸಾರಿ ಎಂದು ಕಿವಿ ಬಿಡಿಸಿಕೊಂಡ್ರೆ ಮತ್ತೊಂದು ಕಿವಿ ಹಿಡಿದರು ವಸಿಷ್ಠ ಅವರು. ನೀನು ಚಿಕ್ಕವನಲ್ಲ, 32 ವರ್ಷ ಅಂತ ಗೊತ್ತು, ನೀನು ಡೆಲ್ಲಿಗೆ ಕೆಂಪಾಗಿರೋ ಹುಡುಗಿನ ನೋಡಿದೀಯಾ ಅಂತಲೂ ಗೊತ್ತು, ಅವಳು 2 ತಿಂಗಳಲ್ಲಿ ಮನೆಯಲ್ಲಿ ಹೇಳ್ತಾಳೆ ಅಂತಲೂ ಗೊತ್ತು ಎಂದಾಗ ಜೋರಾಗಿ ನಕ್ಕು ಬಿಟ್ರಲ್ಲ. ಭಾವ ಎಂದು ನಾಲಿಗೆ ಕಚ್ಚಿಕೊಂಡವ, ಹಾಡು ಚೇಂಜ್ ಮಾಡಪ್ಪ ಎಂದು ಮಾತು ಮರೆಸಲು. ಆದಾಗಲೇ ಅಪ್ಪನ ಉರಿ ನೋಟ ಸಿಕ್ಕಿತ್ತಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆಗುವ ಮಾತಿಲ್ಲ ಎಂದು ಎಲ್ಲ ಕುಣಿದ್ರು. ಮೈಥಿಲಿ ವಸಿಷ್ಠನ ಸುತ್ತ ನೆರೆದು ನಲಿದರು. ಡ್ಯಾಡ್ ಇನ್ನೊಂದು ಡ್ಯಾನ್ಸ್ ಎಂದು ಇಷ್ಟ ಕೇಳಿದಾಗ, ಬೇಡ ಪರಿ ಹೋಗಿ ಮಲ್ಗೆ, ಬೆಳಗ್ಗೆ ಬೇಗ ಹೇಳಬೇಕು ಎಂದರು ವಸಿಷ್ಠ. ಅವರ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಮಲಗಲು ನಡೆದರು. ಮಾರನೇ ದಿನ ಅಷ್ಟೇ ಅದ್ದೂರಿಯಾಗಿ ಅರಿಶಿನ ಶಾಸ್ತ್ರವು ಮುಗಿದಿತ್ತು. ಎಲ್ಲವೂ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತಿತ್ತು. ಮಾರನೇ ದಿನ ವಸಿಷ್ಠ ಅವರು ಕಾಯುತ್ತಿದ್ದ ದಿನ, ಮಕ್ಕಳ ಮದುವೆಯ ದಿನ. ಮೈಥಿಲಿ ವಸಿಷ್ಠರಂತೆ ಎಷ್ಟೋ ತಂದೆ ತಾಯಿಗಳು ನೋಡ ಬಯಸುವ ದಿನವದು. ಮಕ್ಕಳ ಮದುವೆ ಎಷ್ಟು ಜೋಪಾನ ಮಾಡಿ ಬೆಳೆಸಿದರೂ ಅವರ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವುದಕ್ಕೆ ಭಯ ಅಂತೂ ಇದ್ದೇ ಇರುತ್ತದೆ. ಇಂದು ಮಗನಿಗೂ ಮಗಳಿಗೂ ಉತ್ತಮ ವಧುವರ ಸಿಕ್ಕಿದ್ದಾರೆ. ಪೂರ್ತಿ ಕನ್ವೆನ್ಷನ್ ಹಾಲ್ ಲೈಟಿಂಗ್ ಹೂಗಳಿಂದ ಕಂಗೊಳಿಸುತ್ತಿದೆ. ದೊಡ್ಡದಾದ ಬೋರ್ಡ್ನಲ್ಲಿ ಋಷಭ್ ವೆಡ್ಸ್ ವಿಶಿಷ್ಟ, ವೈಭವ್ ವೆಡ್ಸ್ ಬೈ ನಿಧಿ ಎಂದು ಬರೆದಿತ್ತು. ಎಲ್ಲವೂ ಸುಸೂತ್ರವಾಗಿ ನಡೆಯಬೇಕೆಂಬುದು ನಿದ್ದೆ ಕೆಡಿಸಿಕೊಂಡು ಓಡಾಡುತ್ತಿದ್ದರು ವಸಿಷ್ಠ ಮೈಥಿಲಿ. ಮುಹೂರ್ತಕ್ಕೆ ಇನ್ನೂ 2 ಗಂಟೆ ಸಮಯವಿತ್ತು. ಅಷ್ಟರಲ್ಲಿ ಪುಟ್ಟ ಫೋಟೋ ಶೂಟ್ ಮಾಡಿಸಲು ಹೇಳಿದ್ರಿಂದ ರೆಡಿಯಾಗಿ ಬರಲು ಹೋಗಿದ್ದರು ನಾಲ್ವರು. ತಿಳಿ ಗುಲಾಬಿ ಬಣ್ಣದ ಬಟ್ಟೆ ತೊಟ್ಟು ದೇವಲೋಕದ ಕನ್ಯೆಯಂತೆ ನಡೆದು ಬಂದ ಮಗಳ ನೋಡಿ ಕಣ್ತುಂಬಿಕೊಂಡರು ವಸಿಷ್ಠ. ಇನ್ನು ನೆನ್ನೆ ಮೊನ್ನೆ ಅಷ್ಟೇ ಕೈಯಲ್ಲಿ ಆಡುತ್ತಿದ್ದ ಮಗಳು ಇಂದು ಮತ್ತೊಬ್ಬರ ಕೈ ಹಿಡಿಯುತ್ತಿದ್ದಾಳೆ. ಇತ್ತ ತಿಳಿ ನೀಲಿ ಬಣ್ಣದ ಬಟ್ಟೆ ತೊಟ್ಟು ಬಂದ ಮಗನ ನೋಡಿ ಇನ್ನೂ ಆಶ್ಚರ್ಯ ಅವರಿಗೆ. ನೆನ್ನೆ ಮೊನ್ನೆ ಅಷ್ಟೇ ತನ್ನ ಜೊತೆ ಜಗಳ ಆಡುತ್ತಿದ್ದವ ಇಂದು ಮತ್ತೊಂದು ಹೊಸ ಜವಾಬ್ದಾರಿ ತೆಗೆದುಕೊಳ್ಳಲು ಹೊರಟಿದ್ದಾನೆ. ಪಕ್ಕದಲ್ಲಿದ್ದ ಮಡದಿಯ ಕೈ ಹಿಡಿದು, ತುಂಬ ಸಂತೋಷ ಆಗ್ತಿದೆ ಹೆಂಡತಿ, ಅಷ್ಟೇ ನೋವಾಗ್ತಿದೆ, ನನ್ನ ಪರಿನ ನಾನು ಬೇರೆ ಮನೆಗೆ ಕಳುಹಿಸಬೇಕು ಎಂದು ಕಣ್ತುಂಬಿಕೊಂಡು ಮಕ್ಕಳನ್ನೇ ನೋಡಿದಾಗ 4 ಜನ ಸ್ಟೇಜ್ ಇಳಿದು ಬಂದ ವಸಿಷ್ಠ ಮೈಥಿಲಿಯ ಎಳೆದುಕೊಂಡು ಹೋಗಿದ್ರು. ಅಣ್ಣ, ನಮ್ಮ ಅಪ್ಪ ಅಮ್ಮಂದು ಫೋಟೋ ತೆಗಿರಿ ಎಂದು 4 ಜನ ಅಕ್ಕಪಕ್ಕ ನಿಂತು ಮೈಥಿಲಿ ವಸಿಷ್ಠ ಅವರನ್ನು ಮಧ್ಯೆ ಬಿಟ್ಟಿದ್ರು ಫೋಟೋ ತೆಗೆಸಿಕೊಳ್ಳಲು.
ತಾಳಿ ಕೊಟ್ಟೋಕೆ ಟೈಮ್ ಆಗುತ್ತೆ, ಸಾಕು ಧಾರೆ ಬಟ್ಟೆ ತೊಟ್ಟು ಬನ್ನಿ ಎಂದು ಪುರೋಹಿತರು ಹೇಳಿದಾಗ ಎಲ್ಲ ತಯಾರಾಗಲು ನಡೆದರು. ಮೈಥಿಲಿ ಅವರನ್ನು ನಿಧಿ ಇಷ್ಟ ಎಳೆದುಕೊಂಡು ನಡೆದರೆ ವಸಿಷ್ಠ ಅವರನ್ನು ಋಷಭ್ ವೈಭವ್ ಎಳೆದುಕೊಂಡು ನಡೆದಿದ್ರು. ವರರನ್ನ ಕರೆದುಕೊಂಡು ಬನ್ನಿ, ಕಾಶಿ ಯಾತ್ರೆಗೆ ಹೋಗಬೇಕು ಎಂದು ಪುರೋಹಿತರು ಕೂಗಿದ ತಕ್ಷಣ ಮಗನ ಅಳಿಯನ ಕರೆದುಕೊಂಡು ಬರಲು ಹೋದರು ವಸಿಷ್ಠ. ನೋಡ್ರಪ್ಪ, ನೀವು ಈ ಮದುವೆ ಆಗಲ್ಲ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಬೇಕು ಎಂದು ಪುರೋಹಿತರು ಹೇಳುತ್ತಿದ್ದಂತೆ, ಯಾಕೆ ನಾವು ಮದುವೆ ಆಗ್ತೀವಿ ಎಂದರು ಇಬ್ಬರು ಒಟ್ಟಿಗೆ. ಅಷ್ಟೇ, ನಕ್ಕು ಬಿಟ್ಟರಲ್ಲ. ಹಾಗಲ್ಲಪ್ಪ, ಇದು ಶಾಸ್ತ್ರ. ಆಮೇಲೆ ನಿಮ್ಮ ಮಾವ ನಿಮ್ಮನ್ನು ಒಲಿಸಿ ಪಾದ ಪೂಜೆ ಮಾಡ್ತಾರೆ ಎಂದಾಗ ಇಬ್ಬರು ವಸಿಷ್ಠ ಅವರ ಮುಖ ನೋಡಿದರು. ಅಲ್ಲೇ ನಿಂತಿದ್ದ ಸುಮನ ಅವರ ಮುಖ ಮಂಕಾಗಿತ್ತು. ಅದೆಲ್ಲ ಏನು ಬೇಡ ಶಾಸ್ತ್ರಿಗಳೇ, ನಮಗೆ ಎಲ್ಲ ಒಪ್ಪಿಗೆ ಇದೆ ಎಂದ ವೈಭವ್ ತನ್ನತ್ತೆಯ ಮೊಗ ನೋಡಿ. ಇದು ಶಾಸ್ತ್ರ ಕಣಪ್ಪ, ಹಾಗೆಲ್ಲ ತಪ್ಪಿಸಬಾರದು ಎಂದಾಗ ಏನನ್ನು ಯೋಚಿಸಿದ ವಸಿಷ್ಠ ಅವರು, ಪುರೋಹಿತರೆ, ಅತ್ತೆ ಒಬ್ಬರೇ ಇದ್ದಾರೆ, ಅವಳಪ್ಪ ಇಲ್ಲ, ಅವರು ಪಾದಪೂಜೆ ಮಾಡಿದರೆ ಆಗುತ್ತಾ ಎಂದರು ವಸಿಷ್ಠ. ಇಲ್ಲಪ್ಪ, ಇದು ಶಾಸ್ತ್ರ, ಬೇಕಿದ್ರೆ ಅವರ ಸಂಬಂಧಿಕರಲ್ಲಿ ಮಾವ ಆಗೋರು ಮಾಡಬಹುದು ಎಂದರು ಪುರೋಹಿತರು. ಅದು ಅವರಿಗೆ ಸಂಬಂಧಿಕರು ಯಾರೂ ಇಲ್ಲ, ಅವರು ಮುತ್ತೈದೇನೆ, ಆದರೆ ಗಂಡ ಇಲ್ಲ ಅಷ್ಟೇ ಎಂದಾಗ ಅವರ ಮಾತಿಗೆ ಎದುರಾಡದೆ ತಲೆ ಆಡಿಸಿದರು ಪುರೋಹಿತರು. ಸುಮನ ಅವರ ಮೊಗದಲ್ಲಿ 1000 ಬಲ್ಬ್ ಮಿಂಚಿದ ನಗು ತುಂಬಿತ್ತು. ಇವಾಗ ಇಬ್ಬರು ನಾನು ಹೇಳಿದಾಗ ಹೇಳಿ ಎಂದು ಹೇಳಿದರು ಪುರೋಹಿತರು. ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಎಂದು ಹೇಳಿಕೊಟ್ಟರು. ಅಂತೆಯೇ ಇಬ್ಬರು ಹೇಳಿದರು. ಇವಾಗ ನೀವು ಬೇಡ ಕಣಪ್ಪ, ಬಂಗಾರ ಕೊಡ್ತೀನಿ, ಕಾರ್ ಕೊಡ್ತೀನಿ, ನೀವು ಕೇಳಿದ್ದು ಕೊಡ್ತೀನಿ ಅಂತ ಹೇಳಿ ಎಂದು ವಸಿಷ್ಠ ಮೈಥಿಲಿ ಸುಮನ ಅವರಿಗೆ ಹೇಳಿಕೊಟ್ರು. ನಾನು ವರದಕ್ಷಿಣೆ ಅಂತೆಲ್ಲ ಕೊಡಲ್ಲ, ಆದರೂ ಬಂಗಾರದಂತಹ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ, ಕಾಶಿ ಯಾತ್ರೆ ಕ್ಯಾನ್ಸಲ್ ಮಾಡು ಅಳಿಮೆಯಾ ಎಂದರು ವಸಿಷ್ಠ ಅವರು. ಪರವಾಗಿಲ್ಲ ಮಾವ, ನಾನು ಹೋಗಲ್ಲ ಎಂದ ಋಷಭ್ ಒಂದೇ ಮಾತಿಗೆ. ನನಗೆ ಅದೆಲ್ಲಿ ಕೊಡೋ ಶಕ್ತಿ ಇಲ್ಲ ಕಣಪ್ಪ, ನನ್ನ ಮಗಳ ಜೀವನನೇ ನಿನ್ನ ಕೈಗೆ ಇಡ್ತೀನಿ ಎಂದರು ಸುಮನ ತುಸು ಭಾವುಕರಾಗಿ. ಪರವಾಗಿಲ್ಲ ಅತ್ತೆಮ್ಮ, ನನ್ನಪ್ಪ ತುಂಬ ದುಡಿದಿದ್ದಾರೆ, ನಾನು ದುಡಿತೀನಿ, ನೀವು ನಿಮ್ಮ ಮುದ್ದು ಮಗಳನ್ನು ಕೊಟ್ಬಿಡಿ, ಇನ್ನೊಂದು ವರ್ಷದಲ್ಲಿ ಮೊಮ್ಮಗು ಕೈಗೆ ಕೊಡ್ತೀನಿ, ಆಡಿಸ್ಕೊಂಡು ಇದ್ಬಿಡಿ ಎಂದವನ ಮಾತಿಗೆ ಅವರು ನಕ್ಕು ಬಿಟ್ರು. ಏ ಗುಂಡಣ್ಣ ಎಂದು ಗದರಿದರು ಮೈಥಿಲಿ ಅಮ್ಮನ ತಮಾಷೆಗೆ. ಅಮ್ಮ, ಅತ್ತೆ ತುಂಬ ಎಮೋಷ್ನಲ್ ಆಗಿದ್ರು, ಅದಕ್ಕೆ ಕಾಮಿಡಿ ಮಾಡಿದೆ, ಜೋಕ್ ಎಂದ ಹಲ್ಕಿರಿದು. ಹಾಗಾದರೆ ನೀನು ಮೊಮ್ಮಗು ಕೊಡಲ್ವೇನಪ್ಪ ಎಂದು ಸುಮನ ಅವರು ಕಾಡಿಸಿದಾಗ, ನಿಮ್ಮ ಮಗಳು ಒಪ್ಕೊಂಡ್ರೆ ಎಂದ ಮತ್ತೆ. ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಬೇಗ ಪಾದ ತೊಳಿರಿ ಎಂದು ಪುರೋಹಿತರು ಎಚ್ಚರಿಸಿದಾಗ ಇಬ್ಬರನ್ನು ಕೂರಿಸಿದರು. ಮಾವ, ನೀವು ನನ್ನ ಪಾದ ಹಿಡಿಯೋದು ಅಂದರೆ ಏನು ಬೇಡ ಎಂದ ಋಷಭ್ ಮುಜುಗರದಿಂದ. ಅತ್ತೆ, ನೀವು ಇದು ಮಾಡೋದು ಎಂದು ವೈಭವ್ ಸಹ ಇರ್ಸು ಮುರ್ಸು ತೋರಲು ಅವರ ಮಾತು ಲೆಕ್ಕಿಸದೆ ತಟ್ಟೆಯಲ್ಲಿ ಇಬ್ಬರ ಪಾದವನ್ನು ಇರಿಸಿ ಪೂಜೆ ಮಾಡಿದ್ರು. ಇವಾಗ ಹೋಗಿ ಬೇಗ ಬಟ್ಟೆ ತೊಟ್ಟು ಬನ್ನಿ, ಅಷ್ಟರಲ್ಲಿ ವಧುಗಳಿಗೆ ಗೌರಿ ಪೂಜೆ ಮಾಡಿಸ್ತೀನಿ ಎಂದಾಗ ಇಬ್ಬರು ತಲೆ ಆಡಿಸಿ ನಡೆದರು. ಇಬ್ಬರ ವಧುಗಳನ್ನು ಕರೆಸಿ ಗೌರಿ ಪೂಜೆ ಮಾಡಿಸಿದ ಪುರೋಹಿತರು ಧಾರೆ ಸೀರೆ ಉಟ್ಟು ತಯಾರಾಗಿ ಬರಲು ಕಳಿಸಿದ್ರು. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿಯ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಎಂದು ಹಾಡು ಬರುವಾಗ ಮೆಲ್ಲಗೆ ನಡೆದು ಬಂದರು ವಿಶಿಷ್ಟ ವೈನಿದೆ. ಶುದ್ಧ ಬಿಳಿ ಬಣ್ಣದ ಸೀರೆ ತೊಟ್ಟಿದ್ರು ಇಬ್ಬರು. ಇಷ್ಟ ತಿಳಿ ನೀಲಿ ಬಣ್ಣದ ರವಿಕೆ ಹಾಕಿದ್ರೆ ನಿಧಿಯದು ಗುಲಾಬಿ. ಒಂದೇ ಥರದ ಸೀರೆಗೆ ಅಂಚುಗಳು ಮಾತ್ರ ಬೇರೆ ಇದ್ವು. ನಿಧಿಯದು ಉದ್ದ ಜಡೆ ಆದರೆ ಇಷ್ಟ ಚೌರಿ ಹಾಕಿದ್ಲು. ಇನ್ನೂ ಇಬ್ಬರ ಮೈಮೇಲೂ ಸಮಾನ ಒಡವೆಗಳು. ನಗು ಎಂಬ ಒಡವೆ ಇದ್ದ ಮೇಲೆ ಮತ್ತಾವ ಒಡೆಯು ಭೂಷಣವಲ್ಲ. ಇಬ್ಬರು ನಡೆದು ಬರುತ್ತಿದ್ದರೆ ದೇವತೆಗಳೇ ಭೂಲೋಕಕ್ಕೆ ಬರದಂತಿತ್ತು. ನೋಡು ಹೆಂಡತಿ, ನನ್ನ ಮಗಳು ಈಗಷ್ಟೇ ಪುಟ್ಟ ಫ್ರಾಕ್ ಹಾಕಿ ಡ್ಯಾಡಿ ಅಂತ ಓಡಿ ಬರ್ತಿದ್ದ ನನ್ನ ಮಗಳು ಆವಾಗಲೇ ಧಾರೆ ಸೀರೆ ತೊಟ್ಟು ಬರ್ತಿದ್ದಾಳೆ, ಎಷ್ಟು ದೊಡ್ಡವಳಾಗಿ ಬಿಟ್ಲು ಅಲ್ವಾ ಎಂದರು ವಸಿಷ್ಠ ಕಣ್ ತುಂಬಿಕೊಂಡು. ಹೌದು ವಸಿ, ನನ್ನ ಮಗನ್ನ ನೋಡಿ ಶೂ ಹಾಕೋಕೆ ಬರದೇ ಇದ್ದವನು ಶೂ ಲೇಸ್ ಕಟ್ಟೋಕೆ ಮಮ್ಮಿ ಅಂತ ಅಳ್ತಿದ್ದವನು ತನ್ನ ಜೀವನಕ್ಕೆ ಮತ್ತೊಂದು ಜೀವನ ಕರೆ ತರೋಕೆ ತಯಾರಾಗಿದ್ದಾನೆ. ಇನ್ನೊಬ್ಬಳ ಕುತ್ತಿಗೆಗೆ 3 ಗಂಟೆಗೆ ಹಾಕೋಕೆ ತಯಾರಾಗಿದ್ದಾನೆ ಎಂದರು ಮಂಟಪದಲ್ಲೇ ಆವಾಗಲೇ ಕುಳಿತಿದ್ದ ಮಗನನ್ನು ತೋರಿಸಿ. ಹೌದು, ಇನ್ನು ಮೊನ್ನೆಯಷ್ಟೇ ಡ್ಯಾಡಿ ನನಗೆ ಬೈಕ್ ಬೇಕು ಅಂತ ಕೇಳಿದಾಗಿದೆ ಎಂದರು ನಗುತ್ತಾ. ನಿಧಿ ಇಷ್ಟ ಇಬ್ಬರು ಬಂದು ನಿಲ್ಲುವ ಮೊದಲು ಅಂತರ್ಪಟ ಹಿಡಿದರು. ರೀ ತಗಿರಿ, ನಾನು ನಿಧಿನ ನೋಡಬೇಕು ಎಂದ ವೈಭವ್.
ಎಲ್ಲ ಜೋರಾಗಿ ನಕ್ಕರೆ ತುಸು ನಾಚಿದಳು ನಿಧಿ ಅವನ ಮಾತಿಗೆ. ಮೊದಲು ಜೀರಿಗೆ ಬೆಲ್ಲ ಅವಳ ತಲೆ ಮೇಲೆ ಹಾಕು ಎಂದು ಅವನ ಕೈಗೆ ಜೀರಿಗೆ ಬೆಲ್ಲ ಕೊಡಲು ಹಾಗೆ ಕೈ ಎತ್ತಿದವನ ಕೈ ಹಿಡಿದ ವಿಶಾಲ್. ಹೀಗಲ್ವೋ ಅಳಿಮಯ್ಯ ಅಂತರ್ಪಟ ತೆಗೆದಾಗ ಎಂದಾಗ ಸುಮ್ಮನಾದ. ಈತ ಇಷ್ಟಾಳ ರೂಪವ ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದ ಋಷಭ್. ಅಂತರ್ಪಟ ಸರಿದ ತಕ್ಷಣ ಅವಳ ರೂಪವ ನೋಡಿದವ ಜೀರಿಗೆ ಬೆಲ್ಲ ಹಾಕುವುದನ್ನೇ ಮರೆತು ಬಿಟ್ಟ. ಇತ್ತ ವೈಭವ್ ಕಥೆಯು ವಿಭಿನ್ನವೇನಲ್ಲ. ನಿಧಿಯನ್ನ ಅಲಂಕಾರದಲ್ಲಿ ನೋಡಿದವ ಸುಮ್ಮನೆ ನಿಂತು ಬಿಟ್ಟಾಗ ನಿಧಿ ಇಷ್ಟ ಜೀರಿಗೆ ಬೆಲ್ಲ ಹಾಕಿಬಿಟ್ರು. ನೋಡಿದ್ಯಾ ನನ್ನ ಸೊಸೆನೆ ನಿನ್ನ ಕಂಟ್ರೋಲ್ ಮಾಡೋದು ಎಂದು ನಕ್ಕರು ವಸಿಷ್ಠ. ಆಗಷ್ಟೇ ವಾಸ್ತವಕ್ಕೆ ಬಂದ ವೈಭವ್. ಇದ್ಯಾರನ್ನು ಕರೆದುಕೊಂಡು ಬಂದಿದ್ದೀರಲ್ಲ ಡ್ಯಾಡಿ, ನಿಧಿಯಲ್ಲಿ ಎಂದ ನಿಧಿಯನ್ನ ಕಾಡಿಸುತ್ತಾ. ಸರಿ ಬಿಡು, ನಾವು ಬೇರೆ ಕಡೆ ನೋಡ್ತೀವಿ ಎಂದು ಸುಮನ ಹೇಳಿದ್ದೆ ಪೆಚ್ಚಾದ ಅವನ ಮಗ ನೋಡಿ ನಕ್ಕು ಬಿಟ್ಟರು ಎಲ್ಲ. ಹಾರ ಬದಲಾಯಿಸಿಕೊಳ್ಳಿ ಎಂದಾಗ ಇಬ್ಬರು ಒಬ್ಬರ ಕಣ್ಣಲ್ಲಿ ಒಬ್ಬರು ಮುಳುಗಿ ಹೋಗಿ ಹಾರ ಬದಲಾಯಿಸಿಕೊಂಡರು. ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿಸಿಕೊಂಡು ಬನ್ನಿ ಎಂದು ಹೇಳಲು ತಾವೇ ಮುಂದಾಗಿ ಹೋದರು ಸುವರ್ಣ. ಅವರು ಅಂದೇ ನಿಧಿಯನ್ನ ಮಗಳಾಗಿ ನೋಡಿದ್ರು. ಮದುವೆಯಲ್ಲಿ ಒಂದಿನಿತೂ ಅಸಮಾಧಾನ ತೋರದೆ ಓಡಾಡುತ್ತಿದ್ರು. ತಾಳಿ ಕೈಯಲ್ಲಿ ಇಟ್ಕೊಳ್ಳಿ ಎಂದಾಗ ಇಬ್ಬರು ಒಟ್ಟಿಗೆ ತಾಳಿಯನ್ನ ಕೈ ಎತ್ತಿಕೊಂಡರು. ನಿಮ್ಮ ಜೀವನದ ತುಂಬ ಮುಖ್ಯವಾದ ಘಟ್ಟ ಇದು. ದೇವರನ್ನ ಮನದಲ್ಲೇ ನೆನೆದು ತಾಳಿಯನ್ನ ಕಟ್ಟಿ ಎಂದಾಗ ದೇವರನ್ನ ನೆನೆದರು ಇಬ್ಬರು. ಗಟ್ಟಿಮೇಳ ಗಟ್ಟಿಮೇಳ ಎಂದು ಪುರೋಹಿತರು ಕೂಗಿದಾಗ ಗಟ್ಟಿಮೇಳ ಮೊಳಗಿತು ಅಲ್ಲಿ. ಎಲ್ಲ ಅಕ್ಷತೆ ಹಾಕಲು ಎದ್ದು ನಿಂತರು. ಇಷ್ಟ ಒಪ್ಪಿಗೆನಾ? ನನ್ನ ಜೀವನದಲ್ಲಿ ನನ್ನ ಕಷ್ಟ ಸುಖದಲ್ಲಿ ಯಾವಾಗಲೂ ಜೊತೆಗೆ ಇರ್ತೀಯಾ ಎಂದು ತಾಳಿಯನ್ನ ಕೈಯಲ್ಲಿಡಿದು ಕೇಳಿದ ಋಷಭ್. ಒಮ್ಮೆ ತನ್ನ ಮುಂದೆ ನಿಂತಿದ್ದ ಅಪ್ಪನ ನೋಡಿದ್ಲು. ಅದೆಷ್ಟೋ ಖುಷಿ, ದುಃಖ, ನೋವು ಎಲ್ಲವೂ ಇತ್ತು ಅವರ ಕಣ್ಣಲ್ಲಿ. ಒಪ್ಪಿಗೆ ನೀಡಲಾ ಎಂಬಂತೆ ಕಣ್ಣಲ್ಲೇ ಕೇಳಿದವಳಿಗೆ ಹ್ಞೂ ಎಂದರು ಕಣ್ಣು ತುಂಬಿ. ಋಷಭ್ ನಡೆ ನೋಡಿ ನಾಚಿ ಕಣ್ರೆಪ್ಪೆ ಬಾಗಿಸಿ ಉತ್ತರ ನೀಡಿದವಳ ಕುತ್ತಿಗೆಗೆ 3 ಗಂಟು ಹಾಕಿದವ ಲವ್ ಯು ಕಣೆ ಡಿಫ್ರೆಂಟು ಎಂದು ಅವಳ ಹಣೆಗೆ ತುಟಿ ಒತ್ತಿ ಕುಂಕುಮವನ್ನ ಇಟ್ಟ. ಲವ್ ಯು ಟೂ ಬೆಂಚು ಎಂದು ನಕ್ಕಳು. ಆ ದೃಶ್ಯ ನೋಡಿದ ವಸಿಷ್ಠ ಅವರ ಕಣ್ಣಿಂದ ಆನಂದ ಬಾಷ್ಪದ ಜೊತೆ ಕಣ್ಣೀರು ಜೊತೆಯಾಗಿತ್ತು. ಮಗಳ ಮದುವೆ ಅವರ ಕನಸಾಗಿತ್ತು. ನೀನು ಕಟ್ಟಪ್ಪ ಎಂದು ಹೇಳಲು ಮೊದಲ ಸರಿ ನಿಂಗೆ ಕೇಳದೆ ತಾಳಿ ಕಟ್ಟಿದೆ. ಈಗ ಈ ಮಾಂಗಲ್ಯ ನಿನ್ನ ಕುತ್ತಿಗೆಗೆ ಕಟ್ಟೋಕೆ ಒಪ್ಪಿಗೆ ನಾನಿದಿ. ಕೊನೆಯವರೆಗೂ ನಿನ್ನ ಕಣ್ಣಾಗಿ ನೋಡ್ಕೋತೀನಿ. ನೋವು ಕೊಡದೆ ಇರೋಕೆ ಟ್ರೈ ಮಾಡ್ತೀನಿ. ನನ್ನ ಕೋಪ ನಿಂಗೆ ಗೊತ್ತಲ್ವಾ? ನಾನು ಸಹಿಸಿಕೊಂಡು ನನ್ನ ಜೀವನ ಪೂರ್ತಿ ಇರ್ತೀಯಾ ಎಂದು ವೈಭವ್ ಕೇಳಲು ಕಣ್ತುಂಬಿಕೊಂಡು ಅಮ್ಮನ ನೋಡಿದ್ಲು. ಅವರು ಕಣ್ತುಂಬಿಕೊಂಡು ನಿಂತಿದ್ರು. ಮಗಳ ಜೀವನ ಏನಾಗಿ ಬಿಡುವುದೋ ಎಂದು ಚಿಂತಿಸುತ್ತಿದ್ದವರ ಕಣ್ಮುಂದೆ ಮಗಳ ಬದುಕು ಹಸನಾಗಿರುವುದು ನೋಡಿ ಖುಷಿಯಾಗಿತ್ತು ಅವರಿಗೆ. ನನ್ನ ಜೀವನಕ್ಕೆ ಖುಷಿ ತಂದವ ನೀನು, ಹೇಗೆ ಬೇಡ ಅನ್ನಲಿ ಎಂದು ಗಂಟಲುಬ್ಬಿ ಹೇಳಿದವಳ ಕಣ್ಣೊರೆಸಿ 3 ಗಂಟು ಕಟ್ಟಿದ್ದ ವೈಭವ್. ಲವ್ ಯು ಕಣೆ ನಿಧಿ ಎಂದ ಅವಳ ನೆತ್ತಿಗೆ ತುಟಿ ಊರಿ. ಲವ್ ಯು ಟೂ ಎಂದು ನಾಚಿದವಳ ಹಣೆಗೆ ಸಿಂಧೂರ ಇಟ್ಟ ವೈಭವ್. ಇಂದಿನಿಂದ ನೀನು ಅಫಿಷಿಯಲ್ ಆಗಿ ವೈನಿಧಿ ವೈಭವ್ ಆಗಿದೀಯಾ ಎಂದಾಗ ಹೆಮ್ಮೆಯಿಂದ ಕತ್ತಲಿದ್ದ ತಾಳಿಯನ್ನ ಒಮ್ಮೆ ಸವರಿಕೊಂಡ್ಳು. ಇವಾಗ ಹೆದ್ದೇಳಿ ಅಗ್ನಿ ಪ್ರದಕ್ಷಿಣೆ ಹಾಕಿ ಎಂದಾಗ 2 ಜೋಡಿ ಎದ್ದು ಅಗ್ನಿ ಸುತ್ತಿದ್ರು. ಇವಾಗ ಅವರ ಕಾಲಿಗೆ ಕಾಲುಂಗುರ ತೊಡಿಸಿ ಅದೇ ಬೆರಳನ್ನ ಇಟ್ಕೊಂಡು 7 ಹೆಜ್ಜೆ ಹಿಡಿಸಿ ಎಂದರು. ಅದರಂತೆ ವೈಭವ್ ಋಷಭ್ ಕುಳಿತಾಗ ಇಬ್ಬರು ಕಾಲಿಗೂ ಕಾಲುಂಗುರ ತೊಡಿಸಿ ಪ್ರತಿ ಹೆಜ್ಜೆಗೂ ಜೊತೆ ಇರುವೆ ಎಂದು ಸಪ್ತಪದಿಯನ್ನ ತುಳಿಸಿದ್ರು. ಈಗ ಮೊದಲು ದೊಡ್ಡ ಮಗಳ ದಾರೆ ಎರೆದು ಕೊಡಪ್ಪ, ನಂತರ ನೀನು ವರನ ಕಡೆ ಬರುವಂತೆ ಎಂದಾಗ ಋಷಭ್ ಕೈಯಲ್ಲಿ ಇಷ್ಟಾಳ ಕೈ ಇಟ್ಟು, ಇಷ್ಟು ದಿನ ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ತಾಯಿ ಪ್ರೀತಿ ಅನುಭವಿಸೋಕೆ ಆಗಿಲ್ಲ ಅಂದ್ಕೊಂಡಿದ್ದ ನನಗೆ ನನ್ನ ತಾಯಿ ಮಗಳ ರೂಪದಲ್ಲಿ ಸಿಕ್ಕಿದಾಳೆ ಅನ್ನೋ ನಂಬಿಕೆ. ನೀನು ಅವಳನ್ನು ತುಂಬ ಪ್ರೀತಿ ಮಾಡ್ತೀಯ ಅಂತ ಗೊತ್ತು. ಆದರೆ ಅಪ್ಪಿತಪ್ಪಿಯೂ ಅವಳ ಮನಸ್ಸು ನೋಯಿಸ್ಬೇಡ ಕಣಪ್ಪ, ತುಂಬ ಮೃದು ಅವಳು ಎಂದು ವಸಿಷ್ಠ ಅವರು ಹೇಳಿದಾಗ ಜೋರಾಗಿ ಹತ್ತು ಬಿಟ್ಟಳು ಇಷ್ಟ. ಡ್ಯಾಡಿ ನಾನು ಎಲ್ಲೂ ಹೋಗಲ್ಲ, ನೀವು ಈ ರೀತಿ ಮಾತಾಡಬೇಡಿ ಎಂದಳು ಅವರೆದೆಗೆ ಹೊರಗೆ. ನೋಡಿ ಮಾವ, ಅವಳ ಕಣ್ಣಲ್ಲಿ ನೀರು ಬರೋದು ನಿಮ್ಮ ಕಾರಣಕ್ಕೆ. ನೀವು ನಗ್ತಾ ಇದ್ದರೆ ಅವಳಷ್ಟೇ ಅಲ್ಲ, ಪೂರ್ತಿ ಮನೆ ನಗ್ತಾ ಇರುತ್ತೆ. ನಿಮಗೆ ಯಾವಾಗ ಅವಳ ನೋಡಬೇಕು ಅನಿಸಿದ್ರು ಒಂದು ಮೆಸೇಜ್ ಹಾಕಿ, ಓಡೋಡಿ ಬರ್ತೀವಿ. ನನ್ನ ಕೈಯಲ್ಲಿ ಆದಷ್ಟು ನಗ್ತಾ ಇರಿಸ್ತೀನಿ ಎಂದ ಋಷಭ್ ಮನದಾಳದಿಂದ. ಈಗ ವಧುವಿಗೆ ದಾರೆ ಎರೆಯೋರು ಬನ್ನಿ ಎಂದರು ಪುರೋಹಿತರು. ನಿಧಿಯ ಹಿಂದೆ ನಿಂತವರ ನೋಡಿ ಇಷ್ಟೊತ್ತು ಅರಳಿದ್ದ ಅವಳ ತುಟಿಗಳು ಮುದುಡಿದವು. ವಸಿಷ್ಠ ಅವರು ವೈಭವ್ ನಿಧಿಯನ್ನೇ ನೋಡುತ್ತಿದ್ದರು.
ವಸಿಷ್ಠ, ನಿಧಿ ನನಗೆ ಮಗಳು, ನಾವೇ ದಾರಿ ಎರಿತೀವಿ ಎಂದರು ದೇವರಾಜ್ ಮುಂದೆ ಬಂದು. ವಸಿಷ್ಠ ಅವರ ನೋಟ ಬದಲಾಗಲಿಲ್ಲ. ದಾದಾ, ನಾನು ಆಯುಷ್ ಮಾಡ್ತೀವಿ ಎಂದರು ವಸಿಷ್ಠ ಅವರು. ಅಣ್ಣ, ಬೇಕಾದರೆ ನಾನು ಧೀರಜ್ ಅವಳನ್ನು ದಾರಿ ಎರಿತೀವಿ ಎಂದರು ದೀಕ್ಷಾ. ಆದರೆ ಯಾರ ಮಾತಿಗೂ ಅವರು ಉತ್ತರ ನೀಡದೆ ಬನ್ನಿ ಆಚೆ ಎಂದಾಗ ಅಲ್ಲೆಲ್ಲೋ ಜನಗಳ ಮಧ್ಯೆ ಕುಳಿತಿದ್ದ ಶಿವರಾಜ್ ಎದ್ದು ಬಂದರು. ಅವರ ನೋಡಿದ್ದೆ ಋಷಭ್ ಹಲ್ಲು ಕಡಿದರೆ ವೈಭವ್ ಮುಷ್ಟಿ ಕಟ್ಟಿದ್ದ. ತಂದೆ ಇಲ್ಲದೆ ಇದ್ರೂ ಮಗಳನ್ನು ಜೋಪಾನ ಮಾಡಿದ ಸುಮನ ಅವರಿಗೆ ಈ ಮಧುರವಾದಗಳಿಗೆ ಕೈ ತಪ್ಪೋದು ಬೇಡ. ಅವರಿಗೆ ಇದೊಂದು ಕೊರಗು ಉಳಿಯೋದು ಬೇಡ. ಅದಕ್ಕೆ ಈ ಮನುಷ್ಯ ದಾರಿ ಎರೆದು ಹೋಗ್ತಾರೆ ಎಂದು ವಸಿಷ್ಠ ಅವರು ಗಂಭೀರವಾಗಿ ನುಡಿದಾಗ, ಬೇಡ ಮಾವ ಎಂದು ಮೊದಲ ಬಾರಿ ನಿಧಿ ಮಾವನ ಮಾತಿಗೆ ಬೇಡ ಎಂದಿದ್ದಳು. ಯಾಕೆ ಎಂಬಂತೆ ಎಲ್ಲ ಅವಳನ್ನೇ ನೋಡಿದರು. ತಂದೆಯಾಗಿ ಒಂದೇ ಒಂದು ಕರ್ತವ್ಯ ಮಾಡದೆ ಇರೋ ಈ ಮನುಷ್ಯ ಇವತ್ತು ನನಗೆ ದಾರಿ ಎರೆದರೆ ನ್ಯಾಯಕ್ಕೆ ಅನ್ಯಾಯ ಆಗುತ್ತೆ. ನನ್ನಮ್ಮ ಒಬ್ಬರೇ ದಾರಿ ಎರೆದ್ರೆ ಶಾಸ್ತ್ರ ಹಾಳಾಗೋದಿಲ್ಲ, ಇವರು ದಾರಿ ಎರೆದ್ರೆ ಶಾಸ್ತ್ರನೇ ಕೆಟ್ಟಂತೆ ಎಂದಳು ದಿಟವಾಗಿ. ಅವಳ ಮಾತಲ್ಲಿದ್ದ ನೋವನ್ನು ಅರಿತವರು ಯಾರೂ ಮಾತನಾಡಲಿಲ್ಲ. ಕೊನೆಗೆ, ಸರಿ, ನಿಧಿ ಹೇಳೋ ರೀತಿನೇ ಆಗಲಿ, ಸುಮ್ಮನೆ ಅವರೇ ದಾರಿ ಏರಿಲಿ ಎಂದು ವಸಿಷ್ಠ ಅವರು ಹೇಳಿದಾಗ ಎಲ್ಲರ ಮಗುವು ಮತ್ತೆ ಅರಳಿತ್ತು. ಅಲ್ಲಪ್ಪ, ಸಂಪ್ರದಾಯ ಹೇಗೆ ಬದಲಿಸೋಕ್ಕಾಗುತ್ತೆ? ಒಬ್ಬರೇ ದಾರಿ ಎರೆಯೋದಾದರೂ ಹೇಗೆ? ಇಷ್ಟೊಂದು ಜನ ಇದ್ದಾರಲ್ಲ, ಅವರ ಜೊತೆ ಎರೆಸಿ ಎಂದರು ಪುರೋಹಿತರು ವಸಿಷ್ಠ ಅವರಿಗೆ. ಯಾವ ಸಂಪ್ರದಾಯ ಸ್ವಾಮಿಗಳೇ? ಇವರು ಕಷ್ಟದಲ್ಲಿ ಇದ್ದಾಗ ಬರೆದಿದ್ರು ನನ್ನ ಸೊಸೆ ಆವಾಗಲೇ ನನ್ನ ಮನೆ ಸೇರಿದಾಳೆ. ಯಾವುದೋ ಶಾಸ್ತ್ರ ಇಲ್ಲದೆ ಮದುವೆ ಆಗಿದೆ. ಅದೇ ಥರ ಆಗಿರೋ ನಾನು, ನನ್ನ ಹೆಂಡತಿ ಇಷ್ಟೊಂದು ಖುಷಿಯಾಗಿಲ್ವಾ? ಇನ್ನು ಜನರು ಹೊಸ ಸುದ್ದಿ ಸಿಗುವವರೆಗೂ ಮಾತಾಡ್ತಾರೆ, ಆಮೇಲೆ ಮರೀತಾರೆ. ನೀವು ಮುಂದಿನದು ನೋಡಿ ಎಂದು ಹೇಳಿದಾಗ ಪುರೋಹಿತರು ತಲೆ ಆಡಿಸಿದರು. ಪೊಲೀಸ್ ಸರ್ ಎಂದಾಗ ಅಲ್ಲೇ ಆನ್ ಯೂನಿಫಾರ್ಮ್ ಅಲ್ಲಿದ್ದ ಪೊಲೀಸ್ ಬಂದು ಶಿವರಾಜನ್ನು ಹಿಡಿದುಕೊಂಡಾಗ, ನನ್ನ ಮಗಳ ಮದುವೆ ನೋಡೋಕ್ಕಾದರೂ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಸಿಷ್ಠ. ಅವಳು ಹೇಳಿದ್ದು ಸರಿ, ನಾನಿಲ್ಲಿದ್ದರೆ ಎಲ್ಲ ಹಾಳಾಗುತ್ತೆ ಎಂದು ತಿರುಗಿದವರ ಕಣ್ಮುಂದೆ ಮುದ್ದಾಗಿ ತಯಾರಾಗಿದ್ದ ವಿಸ್ಮಯ ನಿಂತಿರಲು ಕರುಳು ಹಿಂಡಿತ್ತು. ಐ ಹೇಟ್ ಯು ಡ್ಯಾಡಿ ಎಂದಳು ವಿಸ್ಮಯ ಕಣ್ಣೊರೆಸಿಕೊಂಡು. ಈಗಷ್ಟೇ ವಿಶಿಷ್ಟರ ಅಪ್ಪ ಮಗಳ ಸಂಬಂಧ ನೋಡಿದವಳ ಮನ ಅಪ್ಪನ ಮೋಸಕ್ಕೆ ಬೆಂದು ಹೋಗಿತ್ತು. ಅವಳ ಮಾತಿಗೆ ಉತ್ತರ ನೀಡದೆ ಹೊರಟರು ಅಲ್ಲಿಂದ. ಇನ್ನೂ ಅಳುತ್ತಿದ್ದವಳ ತನ್ನದಿಗೆ ಒತ್ತಿಕೊಂಡ ಋಷಭ್, ನಾವೆಲ್ಲ ಇದ್ದೀವಿ, ಅಳಬಾರ್ದು ಎಂದು ಸಮಾಧಾನ ಮಾಡಿದ್ದ. ಇತ್ತ ಮಗಳ ಕೈಯನ್ನು ಅಳಿಯನ ಕೈಗಿರಿಸಿದಾಗ ಆನಂದ ಬಾಷ್ಪ ಹರಿಯಿತು ಸುಮನ ಅವರ ಕಣ್ಣಿನಿಂದ. ಎಷ್ಟೋ ತಾಯಂದಿರ ಕನಸದು. ತಂದೆ ಇಲ್ಲ ಅಥವಾ ತಂದೆ ಆದವನಿಗೆ ಯೋಗ್ಯತೆ ಇಲ್ಲ ಎಂದಾಗ ಕಷ್ಟಪಟ್ಟು ಮಗಳನ್ನು ಸಾಕಿ ಸಲುಹಿದವರು ಇದೊಂದು ಮಗಳ ಮುಖ್ಯ ಘಟ್ಟದಲ್ಲಿ ವಂಚಿತರಾಗುತ್ತಾರೆ. ಶಾಸ್ತ್ರ ಸಂಪ್ರದಾಯ ಎಂದು ಅವರ ಕೈ ಕಟ್ಟಿ ಹಾಕುತ್ತಾರೆ. ಆದರೆ ಇಂದು ವಸಿಷ್ಠ ಅವರಿಂದ ಸುಮನ ಅವರಿಗೆ ಆ ಭಾಗ್ಯವೂ ಸಿಕ್ಕಿತ್ತು. ನಾನು ಏನೂ ಹೇಳೋದಿಲ್ಲ, ನೀವು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀರಾ ಎಂದು ಕಣ್ಣೀರಿಟ್ಟ ಅತ್ತೆಯ ನೋಡಿ, ಮೊಮ್ಮಗು ಬೇಡ ಅಂದರೆ ಮಾತ್ರ ಆಳಿ ಎಂದ ವೈಭವ್ ಎಲ್ಲರ ನೋವು ಮಾಯವಾಗಿ ಎಲ್ಲರ ತುಟಿ ಅರಳಿಸಿದರು. ಇಷ್ಟೊತ್ತು ಶಾಸ್ತ್ರಗಳ ಬದಲಾಯಿಸಿದ್ದಕ್ಕೆ ಬೈಯುತ್ತಿದ್ದ ಪುರೋಹಿತರು ಅವರ ಪ್ರೀತಿ ನೋಡಿ ಹಾರೈಸಿದರು. ಹಿರಿಯರ ಆಶೀರ್ವಾದ ತಗೊಳ್ಳಿ ಎಂದು ಹೇಳಿದಾಗ ಎರಡೂ ಜೋಡಿಗಳು ಮೊದಲು ಕಾಲಿಗೆರಗಿದ್ದು ವಸಿಷ್ಠ ಮೈಥಿಲಿಯವರ ಜೋಡಿಗೆ, ನಂತರ ಉಳಿದವರ ಕಾಲಿಗೆ ಎರಗಿದ್ರು. 100 ವರ್ಷ ಖುಷಿಯಿಂದ ಬಾಳಿ, ಏನೇ ಕಷ್ಟ ಇದ್ರೂ ಧೈರ್ಯದಿಂದ ಜೊತೆಯಾಗಿ ಎದುರಿಸಿ ಎಂದು ಹಾರೈಸಿದರು. ನಮಗೆ ನೀವೇ ರೋಲ್ ಮಾಡಲ್ ಮಾವ, ನೀವಿಬ್ರು ಹೇಗೆ ಬಾಳ್ತಿದ್ದೀರೋ ನಾವು ಹಾಗೆ ಬಾಳ್ತೀವಿ ಎಂದ ಋಷಭ್ ನಗುತ್ತಲೆ. ನಂತರ ಉಳಿದವರ ಕಾರಿಗೂ ಎರಗಿದರು. ಬನ್ರಪ್ಪ, ಈಗ ಅರುಂಧತಿ ನಕ್ಷತ್ರ ತೋರಿಸಬೇಕು, ನಿಮ್ಮ ಜೋಡಿಗಳ ಪಕ್ಕ ನಿಂತುಕೊಳ್ಳಿ ಎಂದು ಪುರೋಹಿತರು ಹೇಳಿದಾಗ ಜೋಡಿಗಳು ಅಕ್ಕಪಕ್ಕ ನಿಂತರು. ಪುರೋಹಿತರೆ, ಎಲ್ಲಿ ನಕ್ಷತ್ರ ಕಾಣ್ತಾನೆ ಇಲ್ವಲ್ಲ, ಕೆಳಗೆ ಎಲ್ಲಾದರೂ ಬಿದ್ದುಬಿಟ್ಟಿದೆಯಾ ಎಂದ ವೈಭವ್ ಆಕಾಶದಲ್ಲಿ ನಕ್ಷತ್ರ ಹುಡುಕುತ್ತಾ. ಅಲ್ಲಿ ಇದೆ ಅಂತ ಅಂದ್ಕೊಂಡು ನಿಮ್ಮವಳಿಗೂ ತೋರಿಸಪ್ಪ, ಇದು ಶಾಸ್ತ್ರ, ಹಾಗೆಲ್ಲ ತಮಾಷೆ ಮಾಡಬೇಡಿ ಎಂದಾಗ ಅವರನ್ನೊಮ್ಮೆ ದುರ್ಗುಟ್ಟಿ, ಕಾಣದೇ ಇರೋದು ಇದೆ ಅಂತ ನಾನೇ ಅಂದ್ಕೊಂಡು ನನ್ನ ಹೆಂಡತಿಗೂ ಸುಳ್ಳು ಹೇಳಬೇಕಾ? ತಪ್ಪು ಪುರೋಹಿತರೇ ಇದು ಎಂದಾಗ ಪುರೋಹಿತರ ಮುಖ ಬೆಚ್ಚಾಗಿತ್ತು. ಗುಡ್ಡಣ್ಣ, ತಮಾಷೆ ಸಾಕು, ಹೇಳಿದಷ್ಟು ಮಾಡು, ಮೊದಲೇ ಟೈಮ್ ಕಡಿಮೆ ಇದೆ ಎಂದು ಮೈಥಿಲಿಯವರು ಗದರಿದಾಗ, ಹೇ ವೈಫಿ, ಅಲ್ಲೆಲ್ಲೋ ನಕ್ಷತ್ರ ಇದೆಯಂತೆ ನೋಡೆ ಎಂದು ಅವಳ ಕೈ ಹಿಡಿದು ತೋರಿದ. ಅದೊಂದು ಸುಂದರ ಚಿತ್ರ ಕ್ಯಾಮರಾದಲ್ಲಿ ಅಚ್ಚೊತ್ತಿತ್ತು.
ಇಷ್ಟ ನನಗಂತೂ ಕಾಣ್ತಿಲ್ಲ. ದೊಡ್ಡವರು ಸುಳ್ಳು ಹೇಳು ಅಂತ ಹೇಳ್ತಿದ್ದಾರೆ. ಅಲ್ಲೆಲ್ಲೋ ಇರಬೇಕು ನೋಡು ಎಂದ ಋಷಭ್ ನಗುತ್ತಾ ಆಕಾಶದತ್ತ ನೋಡಿದಳು. ಶಾಸ್ತ್ರ ಮುಗಿತಾ? ಇನ್ನೂ ಇದೆಯಾ ಪುರೋಹಿತರೆ ಎಂದ ವೈಭವ್. ಮುಗಿತಪ್ಪ, ನಾನು ಹೋಗ್ತೀನಿ ಎಂದು ಕೈ ಮುಗಿದು ಬಿಟ್ಟರು ಪಾಪ. ಅಯ್ಯೋ, ಅದೇಗೆ ಆಗುತ್ತೆ, ಅದೊಂದು ಶಾಸ್ತ್ರ ಬಿಟ್ಟಿದೆಯಾ ಎಂದು ಋಷಭ್ ಹೇಳಲು ಸಂಕುಚಿಸಿ ಅವರನ್ನೇ ನೋಡಿದರು ಪುರೋಹಿತರು. ನಮ್ಮ ಕಡೆ ಅತ್ತೆ ಮಾವಾಗೆ ಬಟ್ಟೆ ಕೊಡಬೇಕು, ನೀವು ಹೇಳಲಿಲ್ಲ ಅದನ್ನು ಎಂದ ಕಣ್ಮಿಟುಕಿಸಿ. ಹ್ಞೂ ಕೊಡಿ ಎಂದಾಗ ವಸಿಷ್ಠ ಮೈಥಿಲಿ ಅವರ ಕೂರಿಸಿದರು ಸ್ಟೇಜ್ ಮೇಲೆ. ಇದೆಲ್ಲ ಬೇಡ, ಟೈಮ್ ಆಗಿದೆ, ಊಟ ಮಾಡಿ ನಡೀರಿ, ಇನ್ನೂ ಗೆಸ್ಟ್ ಕಾಯ್ತಿದ್ದಾರೆ, ಫೋಟೋ ತೆಗೆಸೋಕೆ ಟೈಮ್ ಆಗುತ್ತೆ ಎಂದರು ವಸಿಷ್ಠ ಅವರನ್ನು ನೋಡಿ. ಇದು ಶಾಸ್ತ್ರ ಮಾವ, ಕೂತ್ಕೊಳ್ಳಿ, ಫೋಟೋ ಆಮೇಲೆ ಒಟ್ಟಿಗೆ ತೆಗೆಸಿಕೊಳ್ಳೋಣ ಎಂದು ಕೂರಿಸಿ ಇಬ್ಬರ ಕೈಗೂ ಬಟ್ಟೆ ಇಟ್ಟವ. ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆರಗಿದ್ದ. 100 ಕಾಲ ಸುಖವಾಗಿ ಬಾಳಿ ಎಂದು ನಕ್ಕು ಹಾರೈಸಿದ್ರು. ನಿಮ್ಮ ಕಡೆ ಏನೋ ಶಾಸ್ತ್ರ ಅಂದಿದ್ಯಲ್ಲ ಎಂದ ವೈಭವ್ ನಿಧಿಯ ನೋಡಿ. ಹ್ಞೂ ಅತ್ತೆ ಮಾವನಿಗೆ ಏನಾದರೂ ಕೊಡಬೇಕು ಎಂದವಳು ತನ್ನ ಮನ ಕೈಲಿದ್ದ ಬಾಕ್ಸ್ ತೆಗೆದುಕೊಂಡು ಅವರ ಕೈಗಿಟ್ಲು. ನಿಧಿ, ಇದು ಸುಮ್ಮನೆ ಎಂದು ಮೈಥಿಲಿ ಅವರು ನೋಡಿದಾಗ, ಅಣ್ಣನ ಬಳಿ ಆದರೆ ತಗೊಂಡ್ರಿ, ನನಗಾದರೆ ಹೀಗ ಎಂದಾಗ ನಕ್ಕು ಅವಳ ತಲೆ ನೇವರಿಸಿದ್ರು. ಇವಾಗ ಇದನ್ನು ಹಾಕ್ಕೊಂಡು ಬನ್ನಿ, ಅಷ್ಟರಲ್ಲಿ ನಾವು ಊಟ ತಯಾರಾಗಿದೆನ ನೋಡ್ತೀವಿ, ಒಟ್ಟಿಗೆ ಊಟ ಮಾಡೋಣ ಎಂದಳು ಇಷ್ಟ. ಈಗಿದೆಲ್ಲ ಬೇಡ ಪರಿ, ಮೊದಲು ಊಟ ಎಂದರು ವಸಿಷ್ಠ ಮೇಲೆದ್ದು. ಡ್ಯಾಡಿ ಹೋಗಿ ಅಂದರೆ ಕೇಳಬೇಕು, ಇಲ್ಲ ಅಂದರೆ ನೋಡಿ ಎಂದು ಮುಖ ಊದಿಸಿಕೊಂಡಳು ಇಷ್ಟ. ಬೇಡ ಇರಿ, ನಾವೇ ತಯಾರಿ ಮಾಡ್ತೀವಿ ಎಂದು ಮೈಥಿಲಿ ಅವರನ್ನು ನಿಧಿ, ಇಷ್ಟ, ವಸಿಷ್ಠ ಅವರನ್ನು ವೈಭವ್ ಋಷಭ್ ಎಳೆದುಕೊಂಡೆ ನಡೆದರು. ಯಾರು ಈಗ ಊಟಕ್ಕೆ ಹೋಗಬೇಡಿ, ಸ್ಪೆಷಲ್ ಕಾರ್ಯಕ್ರಮ ಇದೆ, ಅರ್ಧ ಗಂಟೆ ಅಷ್ಟೆ ಪ್ಲೀಸ್ ಎಂದು ಅನೌನ್ಸ್ ಮಾಡಿದಳು ವಿಸ್ಮಯ. ಮೇಲೆದ್ದವರೆಲ್ಲ ಹಾಗೆ ಕುಳಿತರು ಅವಳ ಅನೌನ್ಸ್ಮೆಂಟ್ ಕೇಳಿ. ಇಬ್ಬರಿಗೂ ಬಲವಂತ ಮಾಡಿ ಬಟ್ಟೆ ತೊಡಿಸಿದರು ನವ ಜೋಡಿಗಳು. ಅವರನ್ನು ಬ್ಯೂಟಿಷಿಯನ್ಸ್ ಕೈಯಲ್ಲಿ ತಯಾರು ಮಾಡಿಸಿ ಕರೆದುಕೊಂಡು ಬರುವಾಗ ದೇವಲೋಕದಿಂದ ಜೋಡಿಯೊಂದು ನಡೆದು ಬರುವಂತಿತ್ತು ಅವರ ಜೋಡಿ. ನಿಜ ಹೇಳಿ, ಏನು ಮಾಡ್ತಿದ್ದೀರಾ ಎಂದರು ವಸಿಷ್ಠ. ಆಗಲೇ ಅವರ ಚುರುಕು ಬುದ್ಧಿ ಗ್ರಹಿಸಿತ್ತು ಅವರ ಮುಂದಿನ ನಡೆಯನ್ನು. ನೋಡುವಂತೆ ಬನ್ನಿ ಪಪ್ಪ ಎಂದು ಎಳೆದುಕೊಂಡು ಬಂದು ಸ್ಟೇಜ್ ಮೇಲೆ ನಿಲ್ಲಿಸಿದರು. ತಮ್ಮೆದುರು ನಿಂತಿದ್ದ ಮಡದಿಯ ನೋಡಿ ಮಾತೆಯನ್ನು ಮರೆತರು ವಸಿಷ್ಠ. ಎಷ್ಟೋ ದಿನದ ನಂತರ ಇಂದು ಮೈಥಿಲಿ ಅವರು ಅಷ್ಟೊಂದು ದುಬಾರಿ ಸೀರೆ ಜೊತೆಗೆ ಇಷ್ಟು ಸುಂದರವಾದ ಮೇಕಪ್ ಮಾಡಿಕೊಂಡಿರುವುದು. ಮದುವೆ ಗಂಡಿನ ತಾಯಿ ಅಂದರೆ ಯಾರೂ ನಂಬರು, ಅಷ್ಟು ಸುಂದರ ಅವರು. ವಸಿಷ್ಠ ಅವರೇನೂ ಕಡಿಮೆ ಅಲ್ಲ, ನೀಟಾಗಿ ಟ್ರಿಮ್ ಮಾಡಿದ ಗಡ್ಡ, ಚೂಪು ಮೀಸೆ, ಚೊಂಪೆ ಕೂದಲು, ದಂಡಿಸಿದ ದೇಹ. ಅವರಿಗೂ ಮದುವೆ ಹೆಣ್ಣಿನ ಅಪ್ಪನೆಂದರೆ ಯಾರೂ ನಂಬರು. ಈಗ ವೇದಿಕೆ ಮೇಲೆ ನಡೆಯಲಿದೆ ವಸಿಷ್ಠ ಮೈಥಿಲಿ ಅವರ ವಿವಾಹ ಎಂದು ನಾಲ್ವರು ಒಟ್ಟಾಗಿ ಅನೌನ್ಸ್ ಮಾಡಿದಾಗ ಜೋರಾದ ಚಪ್ಪಾಳೆ ಕೇಳಿ ಬಂದಿತ್ತು ಮದುವೆಗೆ ಬಂದವರಿಂದ. ವೈಭವ್, ನಿಧಿ, ಇಷ್ಟ, ಋಷಭ್, ಏನಿದು ಎಂದರು ವಸಿಷ್ಠ ಜೋರಾಗಿಯೇ. ನಿಮಗೆ ಆಕ್ಸಿಡೆಂಟ್ ಆಗಿದ್ದ ದಿನ ಅಮ್ಮನ ತಾಳಿ ಕಿತ್ತೋಗಿತ್ತು ಪಪ್ಪ. ಅಮ್ಮ ತುಂಬ ಹೆದರಿದ್ದು, ಅಂದಿನಿಂದ ಅರಿಶಿನ ದಾರ ಕಟ್ಕೊಂಡಿದ್ದಾರೆ. ಅವರು ಮರೆತಿರ್ಬೋದು, ಆದರೆ ನಾವು ಮರೆತಿಲ್ಲ. ಸೊ ಎಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ತಾಳಿ ಕಟ್ಟಿ ಎಂದು ಇಷ್ಟ ಹೇಳಿದಾಗ ಮಡದಿಯ ನೋಡಿದರು ವಸಿಷ್ಠ. ಅವರು ಹೇಳಿದ್ದು ನಿಜವೆಂಬಂತೆ ತಲೆ ಆಡಿಸಿದರು. ಅಲ್ಲದೆ ನನ್ನ ಡ್ಯಾಡಿ ಮಮ್ಮಿ ಮದುವೆ ನೋಡಿದೆ ಅಂತ ನಮಗೆ ಖುಷಿ ಆಗೋದು ಬೇಡವಾ? ನಾವು ನಮ್ಮ ಡ್ಯಾಡಿ ಮಮ್ಮಿ ಮದುವೆ ಆಲ್ಬಮ್ಮಲ್ಲಿ ಬರೋದು ಬೇಡವಾ ಎಂದು ನಕ್ಕ ವೈಭವ್. ಮಕ್ಕಳ ಖುಷಿಗಾಗಿ ಏನೂ ಬೇಕಾದರೂ ಮಾಡಲು ಒಪ್ಪುವ ವಸಿಷ್ಠ ಮಡದಿಗೆ ಮತ್ತೊಮ್ಮೆ ತಾಳಿ ಕಟ್ಟುವ ಅವಕಾಶ ಕೈ ಚೆಲ್ಲುತ್ತಾರಾ? ಖಂಡಿತ ಇಲ್ಲ. ತಾಳಿ ಕೊಡ್ರಪ್ಪ, ಕಟ್ತೀನಿ ಎಂದಾಗ ನಗುತ್ತಾ ತಾಳಿಯನ್ನು ತೆಗೆದುಕೊಂಡು ಹೋಗಿ ಆಶೀರ್ವಾದ ತೆಗೆದುಕೊಂಡು ಬಂದಳು ಇಷ್ಟ. ಅಪ್ಪ ಅಮ್ಮನ ಮದುವೆಯಲ್ಲಿ ಓಡಾಡುವ ಅವಕಾಶ ಯಾರಿಗೆ ಸಿಕ್ಕಿತು? ಗಟಿಮೇಳ ಎಂದು ಪುರೋಹಿತರು ನೋಡಿದಾಗ ತಾಳಿ ಕೈಗೆತ್ತಿಕೊಂಡರು ವಸಿಷ್ಠ. 4ನೇ ಬಾರಿ ತಾಳಿ ಕಟ್ಲ ಹೆಂಡ್ತಿ ಎಂದಾಗ ನಾಚಿ ತಲೆ ತಗ್ಗಿಸಿದ್ರು ಮೈಥಿಲಿ. ಜೀವ ಇರುವವರೆಗೂ ನಿನ್ನ ಪ್ರೀತಿ ಮಾಡ್ತೀನಿ ಎಂದು ಹೇಳಿ ಮೈಥಿಲಿ ಅವರ ಕೊರಳಿಗೆ ಮಾಂಗಲ್ಯ ಕಟ್ಟಿದಾಗ ಹಾಡೊಂದು ಕೇಳಿತ್ತು ಅಲ್ಲಿ. ಮಾಂಗಲ್ಯದಿಂದ ನಂಟಾದರೂ ಮನಸ್ಸೇರು ಮದುವೆನೇ ಸುಖವೆಂದರು ಎಂದು ಹಾಡು ಕೇಳಿ ನಕ್ಕು ಮಡದಿಯ ಹಣೆಗೆ ಮುತ್ತಿಟ್ಟರು ವಸಿಷ್ಠ. ಅದೊಂದು ಸುಂದರ ಕ್ಷಣ. ಮಕ್ಕಳೆಲ್ಲ ಕಣ್ತುಂಬಿಕೊಂಡರೆ ಗಂಡನ ಎದೆ ಕೊರಗಿದರು ಮೈಥಿಲಿಯವರು. ಈ ಸರ್ಪ್ರೈಸ್ ಇಷ್ಟ ಆಯಿತಾ? ವಸಿಷ್ಠ ಅವರ ಮೈಥಿಲಿಯ ಮದುವೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.
ನನ್ನನ್ನು ಪ್ರೋತ್ಸಾಹಿಸಿ ಕಮೆಂಟ್ ಹಾಕೋದು ಮರಿಬೇಡಿ ಆಯಿತಾ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.